ನಮಸ್ಕಾರ ಸ್ನೇಹಿತರೆ. ಈ ದಿನ ಏನು ನಮಗೆ ನೈತಿಕವಾಗಿ ಒಂದು ಜಯ ಸಿಕ್ಕಿದೆ ಅಂದರೆ ತಪ್ಪಾಗಲಾರದು. ಜಂಟಿ ಸಮಿತಿ ಹೋರಾಟಕ್ಕೆ ಅಂದರೆ ನಮ್ಮ ಫೆಡರೇಷನ್ ವತಿಯಿಂದ, ನಾಯಕತ್ವದ ವತಿಯಿಂದ ಯಾವ ರೀತಿ ಹೋಗಬೇಕಾಗುತ್ತೆ, ಟ್ರೇಡ್ ಯೂನಿಯನ್ ಆ್ಯಕ್ಟ್ಗಳು ಹೇಗಿರ್ತವೆ, ಆ್ಯಕ್ಟ್ ಅನ್ವಯ ನಾವು ಹೋರಾಟಕ್ಕೆ ಹೋದಾಗ ಅದನ್ನು ಯಾವ ರೀತಿ ಸರ್ಕಾರ ಆಗಲಿ ಅಥವಾ ನ್ಯಾಯಾಲಯಗಳಾಗಲಿ ಯಾವ ರೀತಿ ಪರಿಗಣಿಸಿದೆ ಅನ್ನೋದು ಈ ದಿನ ಸಾಕ್ಷಿ ಸಮೇತ ನಮಗೆ ಅನಾವರಣಗೊಂಡಿದೆ. ಇಲ್ಲಿ ಬೇಕೋ ಬೇಡವೋ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಮುಷ್ಕರವನ್ನು ತಡಿಬೇಕು, ಅವ್ರಿಗೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಭಾಳಷ್ಟು ಪ್ರಯತ್ನಪಟ್ಟು ಆ ಒಂದು ಮಧ್ಯದಲ್ಲಿ ಎರಡು ಆತುರಕ್ಕೆ ಬಿದ್ದವರಾಗೆ ಇಬ್ಬರು ಆಚೆ ಹೋದರು. ತೊಂದರೆ ಇಲ್ಲ, ಯಾಕಂದರೆ ಜನ ಬೆಂಬಲ ಇಲ್ಲದವ್ರ ಜೊತೆ ನಾವು ಹೋರಾಟ ಮಾಡೋದು ಅವಶ್ಯಕತೆ ಇಲ್ಲ, ಅವ್ರ ಜೊತೆ ಸೇರಿಸ್ಕೊಂಡು ಅನ್ನೋದು ಅವರು ಸಾಬೀತುಪಡಿಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಜನ ಬೆಂಬಲ ಇಲ್ಲ ಅಂತ ಗೊತ್ತಿದ್ರೂ ಸಹ ಎಲ್ಲ ಒಂದು ಸ್ವಲ್ಪ ಆತಕ್ಕೆ ಬಿದ್ದವ್ರಂಗೆ ಹೋದ್ರೇನೋ ಅಂತ ಅನಿಸ್ತದೆ. ಅದು ಒಂದು ಕಡೆ ಇರಲಿ. ಆದರೆ ಇಂದಿನ ಬೆಳವಣಿಗೆಗಳ ಬಗ್ಗೆ ಸರ್ಕಾರಕ್ಕೆ ಯಾವ ರೀತಿ ಆದೇಶ ನೀಡಿದೆ ನ್ಯಾಯಾಲಯ ಅನ್ನೋದು ಪರಿಗಣಿಸಿ ನಮ್ಮ ಜಂಟಿ ಸಮಿತಿಯವರು ಒಂದು ಜಾಣತನದ ಎಚ್ಚರಿಕೆಯ ನಡೆಯನ್ನು ಇಟ್ಟಿದ್ದಾರೆ ಅಂದರೆ ತಪ್ಪಾಗಲಾರದು. ಇದು ಎಲ್ಲ ಒಂದು ಕಡೆ ನೌಕರರಿಗೆ ಹರುಷನ ತಂದಿದೆ ಅಂದರೆ ಇನ್ನೂ ತಪ್ಪಾಗಲಾರದು. ಇರಲಿ, 12% ಹೆಚ್ಚಳ ಮಾಡಬೇಕು. ನಮಗೊಂದು 24ರಿಂದ ಏನು ವೇತನ ಹೆಚ್ಚಳಕ್ಕೆ ಇವರು ನಿಗದಿಪಡಿಸಬೇಕಾದದನ್ನು 1/4/25ರಿಂದ ಜಾರಿ ಮಾಡುವ ಮೂಲಕ 15 ತಿಂಗಳ ಸ್ವಾಹ ಆಗ್ತಾಯಿತ್ತು. ಅದನ್ನು ಎಲ್ಲ ಒಂದು ಕಡೆ ನಮಗೆ ವಾಪಸ್ಸು ಕೊಡಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಮ್ಮ ಜಂಟಿ ಸಮಿತಿಯವರು ಮಾಡಿದ್ದಾರೆ. ಅದರ ನೇತೃತ್ವವನ್ನು ವಹಿಸಿರೋರು ನಮ್ಮ ATC ಸಂಘಟನೆ ಅಂದರೆ ತಪ್ಪಾಗಲಾರದು. ಇಲ್ಲಿ ಕಾರಣಾತ್ಮಕ ತಿಳುವಳಿಕೆ ಇಲ್ಲದೆ ಕೆಲವರು ಮಾತುಗಳಾಡ್ತಿದ್ರು. ಎಲ್ಲೋ ಒಂದು ಕಡೆ ಅವ್ರಿಗೆ ಸ್ವಲ್ಪ ಮುಖಭಂಗ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಆತಕ್ಕೆ ಬಿದ್ದವ್ರಿಗೆ ಹೋದ್ರಲ್ಲ, ಅವ್ರಿಗೆ ತೀವ್ರ ಮುಖಭಂಗ ಆಗಿದೆ. ಮತ್ತೇನು ಮುಷ್ಕರವನ್ನು ತಡಿಬೇಕು ಅಂತಿದ್ದವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭ್ರಮ ನಿರಸನಕ್ಕೆ ಜಾರಿದ್ದಾರೆ ಅಂದರೆ ತಪ್ಪಾಗಲಾರದು. ಸರ್ಕಾರ ಜೊತೆ ಮಾತುಕತೆಯನ್ನು ನೀವು ಮಾಡಿ, ಸರ್ಕಾರನೂ ಮಾಡಬೇಕು. ಅದು ತಾರ್ಕಿಕ ಅಂತ್ಯ ಕಾಣಬೇಕು ಅಂದರೆ 26ನೇ ತಾರೀಕು ಒಳಗಡೆ ಒಂದು ಸಮಯನ ನಿಗದಿ ಮಾಡಿ ಅವ್ರಿಗೆ ಕೊಡಲೇಬೇಕು, ಮಾತುಕತೆ ಆಡಲೇಬೇಕು ಅಂತೇಳಿ 21ಕ್ಕೆ ವಿಚಾರಣೆಯನ್ನು ಮುಂದಿಟ್ಟಿರೋದು ನಮಗೆ ಸ್ವಲ್ಪ ನೈತಿಕವಾಗಿ ಜಯ ಲಭಿಸ್ಕೊಟ್ಟಿದೆ ಅಂದರೆ ತಪ್ಪಾಗಲಾರದು. ಇದನ್ನು ನಾವು ನಮ್ಮ ಸಂಘಟನೆಯ ಒಂದು ಬೆಂಬಲ ಇರ್ಬೋದು, ನಮ್ಮ ಸಂಘಟನೆಯ ಧ್ಯೇಯೋದ್ದೇಶಗಳಿರ್ಬೋದು, ಕಾನೂನಾತ್ಮಕ ತಿಳುವಳಿಕೆಗಳಿರ್ಬೋದು, ಅದರಲ್ಲಿ ನಮ್ಮ ಸಂಘಟನೆ ತುಂಬ ಪ್ರಬುದ್ಧತೆಯನ್ನು ಸಾಧಿಸಿದೆ. ಆ ಪ್ರಬುದ್ಧತೆಯ ಒಂದು ಜಯ ಇಂದು ಸ್ವಲ್ಪ ಸಾಂಕೇತಿಕವಾಗಿ ಬಂದಿದೆ ಅಂದರೆ ನಾವು ಅದನ್ನು ಹಲ್ಲಗೆಳೆಯೋದು ಅವಶ್ಯಕತೆ ಇಲ್ಲ. ಕಾನೂನಿಗೆ ಎಲ್ಲರೂ ಗೌರವ ಕೊಡಬೇಕು. ಈ ವಿಚಾರವನ್ನು ಇಟ್ಕೊಂಡು ನಾವು ಚರ್ಚೆ ಮಾಡೋದಾಗ ನಮಗೆ ಎಲ್ಲ ಒಂದು ಕಡೆ ಸ್ವಲ್ಪ ನೈತಿಕವಾಗಿ ಬಲ ಬಂದಿದೆ ಅಂದರೆ ತಪ್ಪಾಗಲಾರದು. ಇದನ್ನು ನಾವು ಉಪಯೋಗಿಸ್ಕೊಳ್ಳೋದು ವಿಜಯಭಾಸ್ಕರ್ ಸರ್ ಹೇಳಿದಂಗೆ ನಾವು ಇದನ್ನು ಸಂಪೂರ್ಣವಾಗಿ ಕೋರ್ಟ್ ಆದೇಶವನ್ನು ಉಪಯೋಗಿಸ್ಕೊಳ್ತೀವಿ, ಅದನ್ನು ಒಂದು ಅವಕಾಶವನ್ನು ನಾವು ಸದುಪಯೋಗಪಡಿಸ್ಕೊಳ್ತೀವಿ ಅಂತ ಹೇಳಿರೋದು ಒಂದು ಜಾಣ್ಮೆಯ ನುಡಿ, ಕಾನೂನಾತ್ಮಕ ತಿಳುವಳಿಕೆ ನಮ್ಮ ಫೆಡರೇಷನ್ನ ನಾಯಕರಲ್ಲಿ ಎಷ್ಟಿದೆ ಅನ್ನೋದನ್ನು ಅವರು ಸಾಬೀತುಪಡಿಸಿದ್ದಾರೆ. ಇನ್ನು ಮಿಕ್ಕ ವಿಚಾರಗಳೆಲ್ಲ ನಗಣ್ಯ. ನೌಕರರ ವರ್ಗಕ್ಕೆ ನಾವು ಒಂದು ಒಳ್ಳೆಯದನ್ನು ಮಾಡಬೇಕು, ಅವರು ವೇತನ ಹೆಚ್ಚಳಕ್ಕೆ ಕೈ ಜೋಡಿಸ್ಬೇಕು ಅಂತ ಏನು ಹೋರಾಟಗಳನ್ನ ನಂಬಿಕೊಂಡು ಆ ಹೋರಾಟದ ಪ್ರತಿಫಲ ನಿಧಾನವಾಗಿ ಹೂ ರೀತಿ ಹರಳುತ್ತಿದೆ ಅಂದರೆ ತಪ್ಪಾಗಲಾರದು. ಅದರಿಂದ ಯಾರು ಆತಂಕೀಡಾಗೋದು ಬೇಡಿ, ಯಾರನ್ನು ಟೀಕೆ ಮಾಡೋದು ಬೇಡಿ. ಟೀಕೆ ಮಾಡೋಕ್ಕೆ ಬಂದರೆ ನಾವು ಪ್ರಬಲವಾಗಿ ವಿರೋಧ ಮಾಡೋಣ. ಅಲ್ಲಿವರೆಗೂ ಸಂಯಮದಿಂದ ನಮ್ಮ ಸಂಘಟನೆ ಜೊತೆ ಕೈ ಜೋಡಿಸೋಣ, ಸಂಘಟನೆಯನ್ನು ಇನ್ನೂ ಹೆಚ್ಚು ಬಲಪಡಿಸುವ ಮೂಲಕ ಜಂಟಿ ಸಂಘಟನೆಯ ಒಂದು ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸೋಣ, ಅದರಲ್ಲಿ ಯಶಸ್ಸನ್ನು ಕಾಣೋಣ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಇದು ಹುನ್ನಾರ. ನನಗೊಂದು ಅನುಮಾನ ಇತ್ತು, ಈ ಥರ ಮಾಡಿಬಿಟ್ರೆ ಹೆಂಗೆ ಅಂತ. ಅವ್ರಿಗೇನು ಉದ್ದೇಶ, ನಮ್ಮ ATC ಬೆಳಿಬಾರ್ದು ಅನ್ನೋ ಉದ್ದೇಶ. ಡೀಲ್ ಮಗ ಡೀಲ್ ಅವರೆಲ್ಲ. ಹಂಗೆ ಈ ಲಾಸ್ಟ್ ಟೈಮಲ್ಲಿ ಕೈ ಕೊಟ್ಬಿಡೋಣ, ಸ್ಟ್ರೈಕ್ ಅಕಸ್ಮಾತ್ ಸಕ್ಸಸ್ ಅಲ್ಲ ಅಂದರೆ ATC ಕೆಟ್ಟ ಹೆಸರು, ಅವರೇ ಇದು ಮಾಡಲಿ, ನಾವು MD ಹೇಳಿದ್ರು ಕೂಡ ವಾಪಸ್ ತಗೊಂಡಿದ್ವಿ, ಇವರು ಅಟವಾರಿ ಧೋರಣೆಯಿಂದ ಕಾರ್ಮಿಕರು ಈ ಥರ ಹಿಂಗೆ ಬೀದಿಗೆ ಬಿದ್ದರು ಅಂತ ಹೇಳಲಿಕ್ಕೆ, ಒಂದು ಊಹಾಪೋಹದ ಸುಳ್ಳು ಹೇಳಲಿಕ್ಕೆ ಇವರು ಇಮಿಡಿಯೇಟ್ಲಿ ವಾಪಸ್ ತಿಕ್ಕೊಂಡಿರೋದು. ಹಂಗಾಗಿ ಹೋರಾಟಗಾರರೆಲ್ಲ ಮಾರಾಟ ಆಗ್ಬಿಟ್ರೆ ಕತೆ ಹೆಂಗೆ ಅಂತ. ಇವ್ರು ಹೋರಾಟಗಾರರೇ ಮಾರಾಟಗಾರರೇ
ಇವ್ರು ಆ ಥರ ಇದ್ದರು ಯಾವಾಗಲೂ ಹೋಗ್ಬಿಡ್ಬೇಕಾಗಿತ್ತು. ಈಗ ಲಾಸ್ಟ್ ಟೈಮಲ್ಲಿ ಬಂದಲ್ಲ ನಾ ಹೊರಗೆ ಹೋಗ್ತೀನಿ ಅಂತ ಹೇಳೋದು. ಹಿಂಗೆ ಸಿ ನೋಡೋಣ, ಏನು ಕಾಲ ಮಿಂಚಿಲ್ಲ. ನಾವು ನಮ್ಮ ಆ, ಏನು ಜಂಟಿ ಸಮಿತಿಲಿ ಇನ್ನು ಉಳಿದಿರೋವು ಯಾವ್ಯಾವ ಇದ್ದಾವೆ ಅವು ಯಾರು ಏನೆಲ್ಲ ಏನು ಹೆದರ್ಕೊಂಡು ಕೂತ್ಕೊಳಲ್ಲ, ಹೋರಾಟ ಮಾಡ್ತೀವಿ. ಹಂಗಾಗಿ ನಾವು ಯಾವುದಕ್ಕೂ ಜಗ್ಗಲ್ಲ. ಹೀಗಾಗಿ ನೋಡೋಣ.